ಎಲ್ಲರಿಗೂ ಇರುವ ಅನುಭವ ಇದು. ಮಗುವಿನ ಮುಂದೆ, ನೀವು ಹಠಕ್ಕೆ ಬಿದ್ದ ಮಗುವಿನ ಮುಂದೆ ನೀವೇನೇ ಪದಾರ್ಥ ಕೊಟ್ಟರು ಬೇಡ ನೀನೇ ಬೇಕು ಅನ್ನತ್ತೆ ಮಗು. ಹೀಗೆ ಭಗವಂತನನ್ನು ಚಿಂತನೆ ಮಾಡುವುದು, ಗುರುಗಳಲ್ಲಿ ಚಿಂತನೆ ಮಾಡುವುದು ಬಹಳ ಮುಖ್ಯ ಅಂತಾರೆ. ಅದಕ್ಕೆ ದಾಸರಾಯರು ಹಾಗಂದದ್ದು, ಬೇಡಿದರೆ ಎನ್ನ ಒಡೆಯನ ಬೇಡುವೆ ಅಂತಂದರೆ, ಭಗವಂತ ನೀನೇ ಬೇಕು ಅಂತ ಬೇಡ್ತೇನೆ, ನಿನ್ನಿಂದ ಏನೋ ಬೇಕು ಅಂತ ಬೇಡಲ್ಲ, ನಾನು ಆ ಥರ ಹಠದವನು ಅಂದರು. ಪ್ರಹ್ಲಾದರಾಜರಿಗೆ ಭಗವಂತ ಏನಿಂದ ವರ ಕೊಡ್ತೀನಿ ತೆಗೆದುಕೋ ಅಂದ. ಪ್ರಹ್ಲಾದರಾಜರು ಬೇಡ ನೀನೇ ಬೇಕು. ಮಗು ಅಲ್ವಾ ಪ್ರಹ್ಲಾದ, ಹಠ ಮಾಡಿ ತೋರಿಸಿದ. ಭಕ್ತಿ ಅನ್ನೋದು ಅದನ್ನೇ, ಭಗವಂತನಿಂದ ಏನನ್ನೋ ಬೇಡುವುದು. ನಾನು ಭಗವಂತನ ಕುರಿತು ಉಪಾಸನೆ ಮಾಡಿದ್ದಕ್ಕೆ ವ್ಯವಹಾರ ಅಂತಾಗಿ ಬಿಡುತ್ತೀರಿ. ಭಗವಂತನನ್ನ ಕುರಿತು ನಾನು ಉಪಾಸನೆ ಮಾಡಿದೆ, ಭಗವಂತನನ್ನ ಕುರಿತು ತಪಸ್ಸು ಮಾಡಿದೆ, ಭಗವಂತನ ಕುರಿತು ಸ್ತೋತ್ರ ಸ್ತಮನಾದಿಗಳನ್ನು ಮಾಡಿದೆ. ಭಗವಂತ ಬಂದ, ಭಗವಂತನಿಂದ ಏನೋ 4 ಕಾಸು ಕೇಳಿದೆ. ಅದೇನಾಯಿತು? ನಾನು ಹಿಂಗೆ ಮಾಡಿದ್ದೀನಿ, ನೀನು ನಂಗೆ ಕೊಟ್ಟು ಅಂತಾಯಿತು. ಇದೇ ಅಲ್ವಾ ಲೋಕ ವ್ಯವಹಾರ. ನೀನಂತ ಕೊಟ್ಟರೆ ಅವನಂತ ಕೊಡೋದೇ ಲೋಕ ವ್ಯವಹಾರ. ದೇವರ ಅದಕ್ಕೆ ನಿಂತಿದ್ದಾನೇನೋ, ಭಗವಂತ ಅದಕ್ಕೆ ನಿಂತಿದ್ದಾನ? ನೀನೊಂದು ಕೊಡು ನಾನೊಂದು ನಿಂಗೆ ಕೊಡ್ತೀನಿ ನಿನಕ ನಿಂತಿದ್ದಾನೆ ದೇವರು. ನಮ್ಮಪ್ಪ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಅವನು ಒಲಿದರೆ ಯಾವುದು ನಮಗೆ ಸಿಗೋದಿಲ್ಲ ರೀ. ಸ್ವಾಮಿ ಪಾಂಡವರಿಗೆ ಏನಿತ್ತ? ತನ್ನನ್ನೇ ಕೊಟ್ಕೊಂಡ. ಅವರಿಗೆ ಯಾವುದರ ಕೊರತೆ ಆಯಿತು? ಕಾಡಲ್ಲಿದ್ದರೂ 80,000 ಜನಕ್ಕೆ ಊಟ ಆಗ್ತಾಯಿದ್ರು ಅವರು. ಕಾಡಲ್ಲೂ 80,000 ಜನ ಸ್ನಾತಕ ಬ್ರಾಹ್ಮಣರ ದಂಪತಿಗಳಿಗೆ ಊಟ ಹಾಕ್ತಾಯಿದ್ರು, ಪುಷ್ಕಳ ಭೋಜನ ಕೊಡ್ತಾ ಇದ್ರು. ಯಾಕೆ? ಅವರು ಬೇಡಿದ್ದು ಭಗವಂತ ಬೇಕು ಅಂತ, ಭಗವಂತನಿಂದ ಬೇಕು ಅಂತ ಅಲ್ಲ. ಇದನ್ನೇ ದಾಸರ ಏನಂದ್ರು, ಬೇಡಿದರೆ ಎನ್ನ ಒಡೆಯನ ಬೇಡವೆ. ಸ್ವಾಮಿ ನೀನೇ ಬೇಕು ಅಂತ ಬೇಡ್ತೇನೆ, ನಾನು ಮಗು ಕೊಣೋ ಹಠ ಮಾಡ್ತೀನಿ. ಜೀವರೆಲ್ಲ ಏನು? ಪರಮಾತ್ಮನಿಗೆ ಮಕ್ಕಳೇ. ಪರಮಾತ್ಮನಿಗೆ ಜಗತ್ಪಿತ ಪರಮಾತ್ಮ, ಅವನಿಗೆ ನಾವೆಲ್ಲ ಮಕ್ಕಳೇ. ನಾವು ಭಗವಂತ ಬೇಕು ಅಂತ ಹಠ ಮಾಡಿದರೆ ಭಗವಂತ ನಮ್ಮವನಾಗಿ ಬಿಡ್ತಾನೆ. ಭಗವಂತ ದೊಡ್ಡ ಗಣಿರಿ, ಅವನೇ ನಮ್ಮವನಾದ್ಮೇಲೆ ಯಾವುದಕ್ಕೆ ಕೊರತೆ ಇರುತ್ತೆ ರೀ? ಮೋಕ್ಷ ಪ್ರಪಂಚದಲ್ಲಿ ಕರ್ಕೊಂಡೋಗಿ ಇಟ್ಟುಬಿಡ್ತಾನೆ ನಮ್ಮಪ್ಪ, ತಾನೇ ಪಕ್ಕದಲ್ಲಿ ನಿಲ್ಲಿಸಿ ಊಟ ಮಾಡಿಸಿಬಿಡ್ತಾನೆ ನಮ್ಮಪ್ಪ. ಹಾಗಾಗಿ ಭಗವಂತ ಬೇಕು ಅಂತ ಬೇಡಬೇಕೇ ಹೊರತು ಭಗವಂತನಿಂದ ಏನೋ ಬೇಕು ಅಂತ ಬೇಡುವುದು ವ್ಯವಹಾರ ಆಗಿಬಿಡ್ತದೆ. ಈ ಮಾತನ್ನು ಪ್ರಹ್ಲಾದರಾಜರು ಹೇಳಿದರು. ಹಾಗೆ ವ್ಯಾಸರಾಜ ಗುರುಸಾರ್ವಭೌಮರಿಗೆ ಒಂದು ಕಾಮ ಉತ್ಪತ್ತಿ ಆಯಿತು. ಏನದು? ನೀನೇ ಬೇಕು ಹನುಮ, ನೀನೇ ಬೇಕು ಅಂದರು. ನೀನೇ ಬೇಕು ಅಂತ ಹಠಕ್ಕೆ ಬಿದ್ದರು. ಒಂದು ಹನುಮಂತ ಬರೆದಾಗ ಹಾರಿ ಹೋದ, ಸುಮ್ಮನೆ ಕೂಡಲಿಲ್ಲ ಅವರು. ಇನ್ನೊಂದು ಹನುಮಂತ ಬರೆದರು, ಹಾರಿ ಹೋದ, ಸುಮ್ಮನೆ ಕೂಡಲಿಲ್ಲ. ಯಾಕೆ? ಹಠ ಮಾಡ್ತಾ ಇದ್ದಾರೆ. ಯಾರು? ವ್ಯಾಸರಾಜರು ಹಠ ಮಾಡ್ತಾ ಇದ್ದಾರೆ. ಹನುಮ ನೀನೇ ಬೇಕು ಅಂತ ಹಠ ಮಾಡ್ತಾ ಇದ್ದಾರೆ. ಅದಕ್ಕೆ 12 ಆವರ್ತಿ ಬರೆದರು ನೋಡ್ರಿ. ಕಡೆಗೆ ಸೋತಿದ್ದು ಯಾರು? ವ್ಯಾಸರಾಜರ ಗುರುಭಕ್ತಿಗೆ ಸೋತಿದ್ದು ಯಾರು? ಹನುಮನೇ ಸೋತ. ಆಯಿತು, ನಾನು ನಿನ್ನ ವಶನಾಗಿರುತ್ತೇನೆ. ಜಗತ್ತಿಗೆ ತೋರಿಸ್ತಾ ಇದ್ದಾನೆ, ನಾನೇ ಬೇಕು ಅಂತ ಹಠ ಮಾಡಿದವರಿಗೆ ಭಗವಂತ ಹೇಗೆ ಹೊಲಿತಾನೋ ಅವನ ಪ್ರತಿಬಿಂಬನಾದ ನಾನೂ ಅಷ್ಟೇನೆ. ನೀನೇ ಬೇಕು ಅಂತ ಹಠ ಮಾಡಿದರೆ ನಾನು ಹಾಗೆ ಒಲಿತೀನಿ ಅಂತ ತೋರಿಸ್ತಾ ಇದ್ದಾನೆ. ಹಾಗಾಗಿ ಭಗವಂತನ ಪ್ರತಿಬಿಂಬರಾದ, ಭಗವಂತನ ಪ್ರಥಮ ಪ್ರತೀಕರಾಗಿರ್ತಕ್ಕಂತಹ ಮುಖ್ಯಪ್ರಾಣದೇವರು ಹನುಮಂತ ದೇವರು ವ್ಯಾಸರಾಜರು ಹಠ ಮಾಡಿ ನೀನೇ ಬೇಕು ನೀನೇ ಬೇಕು ಅಂದಿದ್ದಕ್ಕೆ ಒಂದಾವರ್ತಿಯಲ್ಲ 13 ಚಿತ್ರನಾಗಿ ಕುಳಿತುಕೊಂಡು ಬಿಟ್ಟ. 12 ರೂಪಗಳು ಸುತ್ತ ಇದ್ದಾವೆ. ಮಧ್ಯದಲ್ಲಿ ಯೋಗಾಸನಾರೂಢನಾಗಿ ನಮ್ಮಪ್ಪ ಮುಖ್ಯಪ್ರಾಣದೇವರು ಅಲ್ಲಿ ಕೂತು ಬಿಟ್ಟಿದ್ದಾರೆ. ಬಂಧನಕ್ಕೆ ಒಳಗಾಗಿ ಕೂತಿದ್ದಾರ್ರೀ. ಇದು ಆಶ್ಚರ್ಯ ಅಂದರೆ ಹೌದಾ? ಮುಖ್ಯಪ್ರಾಣದೇವರನ್ನು ಬಂಧಿಸಲಿಕ್ಕೆ ಸಾಧ್ಯನಾ? ಬ್ರಹ್ಮಾಸ್ತ್ರದಿಂದ ಕಟ್ಟು ಹಾಕಿದ್ರು ಏನಾಯಿತು? ಕಡೆಗೆ ಇಂದ್ರಜಿತು ಬ್ರಹ್ಮಾಸ್ತ್ರವನ್ನು ಬಿಟ್ಟು ಕಟ್ಟು ಹಾಕಿಬಿಟ್ಟ. ಏನು ಅಲ್ಲೇನು ಸಿಲುಕಿಕೊಳ್ಳಬೇಕಾದ ಅವಶ್ಯಕತೆ ಇದ್ದಿದ್ದಿಲ್ಲ. ಆದರೂ ರಾವಣನ ಅಸ್ಥಾನ ನೋಡಿ ಬರೋಣ ಅಂತ ಹೇಳಿ ಚತುರ್ಮುಖ ಬ್ರಹ್ಮದೇವರ ಅಸ್ತ್ರಕ್ಕೆ ಗೌರವ ಕೊಡೋಣ, ಅಣ್ಣ ಅಲ್ವಾ ಎಷ್ಟೇ ಆದರೂ, ಅಣ್ಣನಿಗೆ ಗೌರವ ಕೊಡಬೇಕು ಅಂತ ಹಾಗೇ ಸಿಲುಕಿಕೊಂಡ್ರು. ಅಂತಹ ಬ್ರಹ್ಮಾಸ್ತ್ರದಿಂದ ಕಟ್ಟಲ್ಪಟ್ಟವನೇ ಕ್ಷಣ ಮಾತ್ರದಲ್ಲಿ ಆರಿ ಇಡೀ ಲಂಕಾ ದಹನವನ್ನು ಮಾಡಿಬಿಟ್ಟ ಮುಖ್ಯಪ್ರಾಣ. ಅವನನ್ನು ಕಟ್ಟಲಿಕ್ಕೆ ಸಾಧ್ಯನೇನ್ರಿ ಯಾರ ಕೈಲಾದರೂ? ಭಗವಂತ ಮತ್ತು ಪರಮಾತ್ಮನನ್ನು ಮುಖ್ಯಪ್ರಾಣದೇವರನ್ನ ಕಟ್ಟಕ್ಕೋಗಿ ಎಲ್ಲರೂ ಫೇಲ್ ಆಗಿರೋರೆ. ದುರ್ಯೋಧನ ಯೋಚನೆ ಮಾಡಿದ, ಪರಮಾತ್ಮನನ್ನು ಕಟ್ಟಿಬಿಡ್ತೇನೆ, ಬರಲಿ ನೋಡೋಣ ಅಂತ ಕಾದಿದ್ದ. ಸ್ವಾಮಿ ಕಟ್ಟು ಅಂದ. ನಿಂತ. ದಿವ್ಯವಾಗಿರತಕ್ಕಂತಹ ವಿಶ್ವರೂಪವನ್ನು ತೆಗೆದುಕೊಂಡು ಭಗವಂತ ನಿಂತ. ಆ ಮಹಾಸಭೆಯಲ್ಲಿ, ಹಸ್ತಿನಾಪುರದ ಮಹಾಸಭೆಯಲ್ಲಿ ನಿಂತ ನಮ್ಮಪ್ಪ. ಏನು ಕಟ್ಟೋದು? ಹಗ್ಗ ಹುಡುಕಕ್ಕಾಗಲಿಲ್ಲ ಅವನ ಕೈಲಿ. ಅದೇ ಯಶೋದೆ ತಂದಿದ್ದು ಪುಟ್ಟ ಹಗ್ಗಕ್ಕೆ ಸಿಕ್ಕಾಕ್ಕೊಂಡ ನಮ್ಮಪ್ಪ, ದಾಮೋದರ ಆಗಿಬಿಟ್ಟ. ಹೌದಾ? ಭಗವಂತನನ್ನು ಕಟ್ಟಬೇಕೇನ್ರಿ? ಆ ಭಗವಂತನನ್ನು ಕಟ್ಟಬೇಕು ಅಂದರೆ ಭಕ್ತಿ ಬಂಧನ ವಶಃ
ಪ್ರೀತೋಸ್ತು ಕೃಷ್ಣ ಪ್ರಭು ಕರ್ಮಂದೀಶ್ವರ ಭಕ್ತಿ ಬಂಧನ ವಶಃ ಪ್ರೀತೋಸ್ತು ಕೃಷ್ಣ ಪ್ರಭು. ಆ ಕೃಷ್ಣ ಪ್ರಭು ಭಗವಂತನನ್ನು ಕಟ್ಟಬೇಕಾ? ಭಕ್ತಿ ಬಂಧನದಿಂದ ಕಟ್ಟಬಹುದು, ಭಕ್ತಿ ಪಾಶದಿಂದ ಭಗವಂತನನ್ನು ಕಟ್ಟಿಬಿಡ್ಬೋದು. ವಾದರಾಜ ಗುರುಸಾರ್ವಭೌಮರು ನಮ್ಮ ಮನೇಲಿ ಒಂದು ಕುದುರೆಯನ್ನು ಕಟ್ಟಿದ್ದೀನಿ ನಮ್ಮ ಲಾಯದಲ್ಲಿ ಎಂದರು. ನನ್ನ ಲಾಯದಲ್ಲಿ ಒಂದು ಕುದುರೆ ಕಟ್ಟಿದ್ದೀನಿ ಎಂದರು. ಯಾವ ಕುದುರೆ? ಹಯಗ್ರೀವ ದೇವರು ಎಂಬ ಕುದುರೆ ಕಟ್ಟಿದ್ದೇನೆ. ಹೇಗೆ ಕಟ್ಟಿದಿ? ನನ್ನ ಭಕ್ತಿಯಿಂದ ಕಟ್ಟಿದ್ದೇವೆ. ಭಕ್ತಿ ಇತ್ತ ಭಗವಂತ ಸಿಕ್ಕಾಕೊಂಡ್ಬಿಡ್ತಾನೆ. ಚೋಟುದ್ದ ಹಗ್ಗ ಸಾಕು ರೀ, ಚೋಟುದ್ದ ಹಗ್ಗ ಸಾಕು ಭಗವಂತನನ್ನು ಕಟ್ಟಲಿಕ್ಕೆ. ಅದು ಭಗವಂತನ ಚರಿತ್ರೆಯಲ್ಲಾದರೆ ಮುಖ್ಯಪ್ರಾಣದೇವರ ಚರಿತ್ರೆಯಲ್ಲೂ ಹಾಗೆ ಇದೆ. ಭಕ್ತಿಯಿಂದ ಮುಖ್ಯಪ್ರಾಣದೇವರನ್ನು ಕಟ್ಟಬಹುದು, ಮುಖ್ಯಪ್ರಾಣದೇವರನ್ನು ಭಕ್ತಿಯಿಂದ ಕಟ್ಟಬಹುದು. ಅದಕ್ಕೆ ಇಂದ್ರಜಿತು ಮೊದಲಾದವರಿಗೆ ಭಕ್ತಿ ಇರಲಿಲ್ಲ. ಕಟ್ಟಿದ ಬ್ರಹ್ಮಾಸ್ತ್ರನು ಉದುರೋಯ್ತು, ಅವನು ಲಂಕಾ ದಹನವನ್ನೇ ಮಾಡಿದ. ವ್ಯಾಸರಾಜರು ಕಟ್ತಾ ಇದ್ದಾರೆ ನೋಡ್ರಿ. ವ್ಯಾಸರಾಜರು ಹೇಗೆ ಕಟ್ತಾ ಇದ್ದಾರೆ? ಹನುಮಂತ ದೇವರನ್ನು ಚೆನ್ನಾಗಿ ಕಟ್ತಾ ಇದ್ದಾರೆ ವ್ಯಾಸರಾಜರು. ಎಲ್ಲಿ ಕಟ್ಟಿದ್ರು? ಬಂಡೇಕಲ್ ಮೇಲೆ ಕಟ್ಟಾಕಿದ್ದಾರೆ. ಅವನಾದರೂ ಅರಮನೆಯಲ್ಲಿ ಕಟ್ಟಕ್ಕೆ ಪ್ರಯತ್ನ ಮಾಡಿದ, ಇವರು ನೋಡಿ ಒಂದು ಬಂಡೇಕಲ್ ಮೇಲೆ ಕಟ್ಟಿದ್ದಾರೆ. ಯಂತ್ರವನ್ನು ರಚನೆ ಮಾಡಿ ಭಕ್ತಿಯಿಂದ, ಅದು ಏನು ಒಂದು ರೂಪ ಅಲ್ಲ, ಒಂದು ರೂಪ ಕಟ್ಟೋದೇ ಸಾಹಸ ಆಗಿತ್ತು ಅವರಿಗೆ. ಇವರು 12-13 ರೂಪಗಳನ್ನು ಕಟ್ಟಾಕ್ಬಿಟ್ರಲ್ರಿ ವ್ಯಾಸರಾಜರು. ಅಂದರೆ ಭಗವಂತ ಯಾವ ಚರಿಯನ್ನು ತೋರಿಸಿದ್ದಾನೆ ಕೃಷ್ಣಾವತಾರದಲ್ಲಿ, ಯಾವ ಚರಿಯನ್ನು ಭಗವಂತ ಮಾಡಿ ತೋರಿಸಿದ, ಅವನನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಭಗವಂತನನ್ನು. ಆದರೆ ಯಶೋಧಾದೇವಿ ಭಕ್ತಿಯಿಂದ ಕಟ್ಟಿದ್ದಾಳೆ. ಅದೇ ಚರಿಯನ್ನು ರಾಮಾವತಾರದಲ್ಲಿ ಹನುಮಂತ ದೇವರನ್ನು ಕಟ್ಟಲಿಕ್ಕೆ ಸಾಧ್ಯವಾಗದೆ ಹೋಗಿಬಿಟ್ರಲ್ಲ ಅವರೆಲ್ಲರೂ. ಅದೇ ಭಕ್ತಿಯಿಂದ ವ್ಯಾಸರಾಜರು ಇವತ್ತು ಕಟ್ಟಿ ಹಾಕಿಬಿಟ್ಟಿದ್ದಾರೆ ಹನುಮಂತ ದೇವರನ್ನು. ಅದ್ಯಾಪಿ ನೋಡ್ತಾ ಇದ್ದೇವೆ. ಯಂತ್ರದಲ್ಲಿ ಬಿಗಿದು ಬಿಟ್ಟ ವ್ಯಾಸರಾಜರು, ಬಿಗಿದು ಬಿಟ್ಟಿದ್ದಾರೆ ಅವನನ್ನು. ಎಲ್ಲಿ ತಪ್ಪಿಸಿಕೊಳ್ಳೇ ಹಾಗೆ ಇಲ್ಲ ಹನುಮ. ಅವತ್ತು ವ್ಯಾಸರಾಜರು ಬಿಗಿದಿದ್ದಲ್ರಿ, ನಮಗೋಸ್ಕರ ವ್ಯಾಸರಾಜರು ಹನುಮಂತ ದೇವರನ್ನು ಬಿಗಿದಿದ್ದು. ಹನುಮಂತ ದೇವರನ್ನು ಅವತ್ತು ಯಂತ್ರದಲ್ಲಿ ಬಂಧನ ಮಾಡಿಟ್ಟಿದ್ದು ಯಾತಕ್ಕೋಸ್ಕರ? ಅವರು ಸಾಧನಾ ಪುರುಷರೇ. ವ್ಯಾಸರಾಜ ಗುರುಸಾರ್ವಭೌಮರು ಸಾಧನಾ ಪುರುಷರೇ. ಅವರಿಗೆ ಭಗವಂತನಿಂದ ಮುಖ್ಯಪ್ರಾಣದೇವರಿಂದ ಏನನ್ನೋ ಪಡ್ಕೋಬೇಕು ಅಂತಿಲ್ಲ, ಅವರಿಬ್ಬರನ್ನೇ ಪಡ್ಕೊಳ್ಳೋರು. ಆದರೂ ಯಾಕೆ ಬಂಧನ ಮಾಡಿಟ್ರು? ನಮಗೆ ಅನುಗ್ರಹ ಮಾಡಲಿಕ್ಕೆ ವ್ಯಾಸರಾಜರು ಮಾಡಿದ್ದ ಕೆಲಸ ಅದು. ಹಾಗಾಗಿ ನಾವು ವ್ಯಾಸರಾಜರ ಉಪಕಾರದಲ್ಲಿ ಬಿದ್ದಿದ್ದೇವೆ. ನಾವು ಕೃತಜ್ಞತೆಯನ್ನು ಸಲ್ಲಿಸೋದಾದರೆ ವ್ಯಾಸರಾಜ ಗುರುಸಾರ್ವಭೌಮರಿಗೆ ಸಲ್ಲಿಸಬೇಕು. ಇಂತಹ ಹನುಮನನ್ನು ಯಂತ್ರದಲ್ಲಿ ಬಿಗಿದು ಕಟ್ಟಿ ಕೊಟ್ಟರಲ್ಲ, ಅಂತಹ ವ್ಯಾಸರಾಜರಿಗೆ ನಾವು ಶರಣು ಬೀಳಬೇಕು. ಹೌದಾ? ಅವರಿಗೆ ಅಂತರಂಗದಲ್ಲಿ ಪರಮಾತ್ಮ ಮುಖ್ಯಪ್ರಾಣದೇವರು ಚೆನ್ನಾಗಿ ವಾಸ ಮಾಡ್ತಾ ಇದ್ದಾರೆ. ಮುಖ್ಯಪ್ರಾಣದೇವರು ಮತ್ತು ಪರಮಾತ್ಮ ಅವರ ಅಂತರಂಗದಲ್ಲಿ ಚೆನ್ನಾಗಿ ವಾಸ ಮಾಡ್ತಾ ಇದ್ದಾನ್ರಿ. ಅಲ್ಲಿ ಚೆನ್ನಾಗಿ ಬಂಧಿತನಾಗೇ ಬಿಟ್ಟಿದ್ದಾನೆ. ಅವರ ಅಂತರಂಗದಲ್ಲಿ ಚೆನ್ನಾಗಿ ಬಂಧಿತರೇ ಆಗಿ ಬಿಟ್ಟಿದ್ದಾರೆ ಅವರಿಬ್ಬರು ಕೂಡ. ಆದರೂ ಹೊರಗಿನಿಂದ ಯಾಕೆ ಅದನ್ನು ಪ್ರತಿಷ್ಠಾಪನೆ ಮಾಡಿ ಯಂತ್ರೋದ್ಧಾರಕನನ್ನಾಗಿ ಮಾಡಿ ಯಂತ್ರದಲ್ಲಿ ಅವನನ್ನು ಅಳವಡಿಸಿ ಬಂಧಿಸಿ ಯಾಕಿಟ್ರು ಅಂತಂದರೆ, ಸ್ವಾಮಿ ಮುಂದೆ ಬರೋರಿದ್ದಾರೆ ಕಣೋ, ನಮ್ಮ ಸಾಧನೆ ಮುಗಿದೋಗಿದೆ, ನಾವು ಸಾಧನೆ ಮಾಡಿಕೊಂಡು ಹೋಗ್ತೇವೆ. ಅವರಿಗೆ ಜ್ಞಾನ ಇದೆ, ಅವರು ಸಾಧನೆ ಮಾಡ್ಕೊಂಡ್ಬಿಡ್ತಾರೆ ರೀ. ನಮ್ಮಂಥವ್ರ ಗತಿ ಯಾರು? ನಮ್ಮಂಥ ಪಾಮರರಿಗೆ ಯಾರು ಗತಿ? ಹಾಗಾಗಿ ನಮಗೆ ಕಾರುಣ್ಯ ತೋರಿಸಿದವರು ವ್ಯಾಸರಾಜ ಗುರು ಸಾರ್ವಭೌಮರು. ಸಜ್ಜನರ ಮೇಲೆ ಕಾರುಣ್ಯವನ್ನು ತೋರಿಸ್ತಾ ವ್ಯಾಸರಾಜ ಗುರು ಸಾರ್ವಭೌಮರು 732 ಹನುಮಂತ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದು. ಅದರಲ್ಲಿ ಪ್ರಥಮ ಹನುಮ ಇವನಾಗ್ತಾ ಇದ್ದಾನೆ, ಯಂತ್ರೋದ್ಧಾರಕ ಪ್ರಾಣನು. ಹಾಗಾಗಿ ವ್ಯಾಸರಾಜರ ಗುರು ಸಾರ್ವಭೌಮರ ಸ್ವಾರ್ಥ ಇಲ್ಲ, ಅಲ್ಲಿ ಸ್ವಾರ್ಥ ಇಲ್ಲ ಅವರಿಗೆ. ಅವರ ಕಾಮಕ್ಕೆ ಭಗವಂತ ಮುಖ್ಯಪ್ರಾಣದೇವರನ್ನು ನನ್ನವನಾಗಿಸ್ಕೋಬೇಕು ಎಂಬತಕ್ಕಂಥ ಕಾಮ ಇದೆಯಲ್ಲ, ಅದು ಸ್ವಾರ್ಥರಹಿತ ಕಾಮ. ಅದು ಕೇವಲ ಸಜ್ಜನರಿಗೆ ಅನುಗ್ರಹವನ್ನು ಮಾಡಬೇಕು ಎಂಬತಕ್ಕಂತಹ ಒಂದೇ ಕಾಮ. ಹಾಗಾಗಿ ಮುಖ್ಯಪ್ರಾಣದೇವರು ಅಂದಲ್ಲ ಅಂತ 12 ರೂಪದಿಂದ ನಿಂತು ಬಿಟ್ಟರು. ಬಂದು ನಿಸ್ವಾರ್ಥಿಗಳು ನಮ್ಮ ಅಪರೋಕ್ಷ ಜ್ಞಾನಿಗಳು, ನಿಸ್ವಾರ್ಥಿಗಳು. ತಾವು ಏನನ್ನೂ ಬಯಸದೆ ಸಜ್ಜನ ಜಗತ್ತಿಗೆ ಸಕಲವನ್ನೂ ಕೊಡಿಸಬೇಕು ಅಂತ ತಾವು ಭಗವಂತ ಮತ್ತು ಮುಖ್ಯಪ್ರಾಣದೇವರನ್ನು ಭೂಮಿಗೆ ಇಳಿಸಿ ಅವರಿಂದ ಅನೇಕ ಉಪದೇಶಾದಿಗಳು, ಅನೇಕ ಗ್ರಂಥಗಳು ಮೊದಲಾದವುಗಳನ್ನು ಅವರುಗಳಿಂದ ಕೊಡಿಸಿ ನಮ್ಮನ್ನು ಉದ್ಧಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಯಂತ್ರೋದ್ಧಾರಕ ಹನುಮಂತ ದೇವರ ಸ್ತೋತ್ರ ಅಂತಂದರೆ, ಅಥವಾ ಯಂತ್ರೋದ್ಧಾರಕ ಪ್ರಾಣದೇವನ ಪ್ರತಿಷ್ಠಾ ಅಂತಂದರೆ ಅದು ನಮಗೆ ಮಾಡಿದ ಉಪಕಾರ. ವ್ಯಾಸರಾಜ ಗುರು ಸಾರ್ವಭೌಮರು ನಮಗೆ ಮಾಡಿದ ಉಪಕಾರ, ನಮ್ಮನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಮಾಡಿರತಕ್ಕಂತಹ ಮಹತ್ತಾದ ಕಾರ್ಯ ಅದು. ಆ ಸಜ್ಜನರ ಮೇಲೆ ಯಾರಿಗೆ ಕಾರುಣ್ಯ ಇರ್ತದೋ, ಸಜ್ಜನರನ್ನು ಉದ್ಧರಿಸಬೇಕು ಅಂತ ಯಾರು ಆಲೋಚನೆ ಮಾಡ್ತಾನೋ ಅವನಿಗೆ ಪರಮಾತ್ಮ ಒಲಿದು ಬರ್ತಾನೆ, ಮುಖ್ಯಪ್ರಾಣದೇವರು ಒಲಿದು ಬರ್ತಾರೆ. ಅದಕ್ಕೆ ಸಾಕ್ಷಿ ವ್ಯಾಸರಾಜ ಗುರು ಸಾರ್ವಭೌಮರು. ಪ್ರಹ್ಲಾದರಾಜರ ಅವತಾರ ಮಾಡಿದ್ದಾಗ ಪರಮಾತ್ಮ ಕೇಳಿದ, ಬಾ ಮೋಕ್ಷ ಕೊಡ್ತೇನೆ ಅಂದರೆ ಏನಂದರು? ಇವ್ರನ್ನೆಲ್ಲ ಕರ್ಕೊಂಡು ಬರ್ತೇನೆ ಅಂದರು. ದೈತ್ಯ ಬಾಲಕರನ್ನೆಲ್ಲ ತೋರಿಸ್ತಾ, ಸ್ವಾಮಿ ಇವರಿಗೆಲ್ಲ ಯಾರೋ ಗತಿ,
ಇವ್ರನ್ನೆಲ್ಲರೂ ಕರ್ಕೊಂಡು ಬರ್ತೀನಿ ಕಣೋ, ಆಗ ಮೋಕ್ಷಕ್ಕೆ ಬರ್ತೀನಿ, ಇವ್ರನ್ನೆಲ್ಲರೂ ಕರ್ಕೊಂಡು ಅಂದ್ರಲ್ಲೋ. ಆ ಮಾತು ಸತ್ಯ ಮಾಡಬೇಕು ತಾನೇ. ವ್ಯಾಸರಾಜರಾಗಿ ಅವತಾರ ಮಾಡಿದಾಗಲೂ ಆ ಮಾತು ಸತ್ಯ ಮಾಡಿದ್ದಾರೆ ಪ್ರಹ್ಲಾದರಾಜರು. ಹೇಗೆ ಸತ್ಯ ಮಾಡಿದ್ದಾರೆ? ಹನುಮಂತ ದೇವರನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಸತ್ಯ ಮಾಡ್ತಾ ಇದ್ದಾರೆ. ಉಪಾಸನೆ ಮಾಡಿರೋ, ನಾನು ಕೊಟ್ಟ ಸ್ತೋತ್ರವನ್ನು ಪಾರಾಯಣ ಮಾಡಿರೋ, ನಾನು ಪ್ರತಿಷ್ಠಾಪನೆ ಮಾಡುವ ಹನುಮನನ್ನು ಪೂಜೆ ಮಾಡಿರೋ, ನಾನು ಕರ್ಕೊಂಡು ಹೋಗ್ತೇನೆ ನಿಮ್ಮನ್ನೆಲ್ಲರೂ, ಭಗವಂತನ ಪಾದಾರವಿಂದದ ಬಳಿಗೆ ನಾನು ಕರ್ಕೊಂಡು ಹೋಗ್ತೇನೆ ಅನ್ನೋದನ್ನು ಸೂಚನೆ ಕೊಡ್ತಾ ವ್ಯಾಸರಾಜ ಗುರುಸಾರ್ವಭೌಮರು ಆ ಯಂತ್ರೋದ್ಧಾರಕ ಹನುಮನನ್ನು ಪ್ರತಿಷ್ಠಾಪನೆ ಮಾಡಿ ಆ ಸ್ತೋತ್ರವನ್ನು ಕೊಟ್ಟು ಲೋಕೋಪಕಾರವನ್ನು ಮಾಡಿದ್ದಾರೆ. ಇಂತಹ ಅದ್ಭುತವಾಗಿರತಕ್ಕಂಥ ಹನುಮಂತ ದೇವರ ಚರಿತ್ರ, ಅದನ್ನು ವರ್ಣನೆ ಮಾಡ್ತಕ್ಕಂಥ ಅವರ ಮಹಿಮೆಗಳನ್ನು ವರ್ಣನೆ ಮಾಡ್ತಕ್ಕಂಥ ಸ್ತೋತ್ರ ಯಂತ್ರೋದ್ಧಾರಕ ಪ್ರಾಣಸ್ತೋತ್ರ ಅಂತಾಯಿತು. ನಮಾಮಿ ದೂತಂ ರಾಮಸ್ಯ ಸುಖದಂಚ ಸುರದ್ರುಮಂ. ಈ ರೀತಿಯಾಗಿ ಸ್ತೋತ್ರವನ್ನು ಹೊರಡಿಸ್ತಾ ಇದ್ದಾರೆ. ಆ ಸ್ತೋತ್ರದ ವಿವರಣೆಯೊಂದಿಗೆ ನಾಳೆ ಮತ್ತೆ ಸೇರೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ನಮಃ.